ಇಲ್ಲಿವರೆಗೂ ನಾಪತ್ತೆ ಆಗಿದ್ದಂತ ಪ್ರಜ್ವಲ್ ರೇವಣ್ಣ ದಿಢೀರ್ ಅಂತ ನನ್ನ ಪ್ರತ್ಯಕ್ಷ ಆಗಿದ್ರು. ಅದು ಕೂಡ ವಿಡಿಯೋ ಮುಖಾಂತರವಾಗಿ. ಈ ವಿಡಿಯೋ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಎಸ್ಐಟಿ ಅಲರ್ಟ್ ಆಗಿದೆ. ಶುಕ್ರವಾರ ದೇಶಕ್ಕೆ ಬರ್ತಾನಂತೆ ಈ ಪ್ರಜ್ವಲ್. ಬರ್ತಾ ಇದ್ದ ಹಾಗೆ ಅರೆಸ್ಟ್ ಆಗ್ತಾನ ಪ್ರಜ್ವಲ್ ಅನ್ನುವಂತ ಪ್ರಶ್ನೆ. ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಅನ್ನ ಎಸ್ಐಟಿ ಪಡ್ಕೊಂಡಿದ್ದಾರೆ. ಪ್ರಜ್ವಲ್ ಬರುವ ಫ್ಲೈಟ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ವಿದೇಶದಿಂದ ಬಂದು ಎಲ್ಲಿ ಲ್ಯಾಂಡ್ ಆಗ್ತಾನೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಲ್ಯಾಂಡ್ ಆದ ತಕ್ಷಣ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನ ಆಗತ್ತೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಬಂಧಿಸಿ ನೇರವಾಗಿ ಬೆಂಗಳೂರಿಗೆ ಕರೆತರುವಂತ ಎಸ್ಐಟಿ ಅದಕ್ಕೆ ಅಂತ ತಯಾರಿಯನ್ನ ಮಾಡಿಕೊಳ್ತಾ ಇದೆ. 8ಕ್ಕೂ ಅಧಿಕ ಸಂತ್ರಸ್ತೆಯರು ನೀಡಿರುವಂತಹ ಹೇಳಿಕೆ ಮತ್ತು ದೂರಿನ ಅನ್ವಯ ತನಿಖೆಯನ್ನ ಪ್ರಾರಂಭ ಮಾಡಲಾಗುತ್ತೆ. ಈ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನ ಚುರುಕುಪಡಿಸಿತ್ತು ಎಸ್ಐಟಿ. ಆದ್ರೆ ಪ್ರಮುಖ ಆರೋಪಿ ಅಂತ ಕರೆಸ್ಕೊಳ್ತಾ ಇದ್ದ ಈ ಪ್ರಜ್ವಲ್ ರೇವಣ್ಣ ಸುಮಾರು 1 ತಿಂಗಳಿಂದ ಕಾಣಿಸ್ಕೊಂಡಿರ್ಲಿಲ್ಲ, ಎಸ್ಕೇಪ್ ಆಗಿದ್ದ. ಒಮ್ಮೆ ಮಾತ್ರ ಟ್ವೀಟ್ ಮಾಡಿದ್ದ, ನಾನು ವಾಪಸ್ ಬರ್ತೀನಿ, ಸತ್ಯಕ್ಕೆ ಜಯ ಸಿಗತ್ತೆ ಅಂತ. ಅದಾದ್ಮೇಲೆ ಈತ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಹೇಗಿದ್ದಾನೆ, ಬರ್ತಾನೋ ಬರಲ್ವೋ ಇದ್ಯಾವ್ದ್ರ ಬಗ್ಗೆಯೂ ಕೂಡ ಮಾಹಿತಿ ಇರಲಿಲ್ಲ. ನೆನ್ನೆ ದಿಢೀರ್ ಅಂತ ಒಂದು ವಿಡಿಯೋವನ್ನ ಮಾಡಿಬಿಡಲಾಗಿತ್ತು. ಆ ವಿಡಿಯೋದಲ್ಲಿ ನಂಗೇನು ಗೊತ್ತೇ ಇಲ್ಲ, ನಾನು ಬರ್ತೀನಿ, ಇದೇ ಶುಕ್ರವಾರ ಬರ್ತೀನಿ ಮತ್ತು ನಾನು ನನ್ನ ಕುಟುಂಬಸ್ಥರಿಗೆ JDSನವರಿಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದ. ಆದರೆ ಇಲ್ಲಿ ಸರ್ಕಾರ ಎಸ್ಐಟಿ ಅಧಿಕಾರಿಗಳು ಇನ್ನಿಲ್ಲದಂತ ತಲೆ ಕೆಡಿಸ್ಕೊಂಡು ನೋಟಿಸ್ ಕೊಡೋದಂತೆ, ಬ್ಲೂ ಕಾರ್ನರ್ ನೋಟಿಸ್ ಅಂತೆ, ರೆಡ್ ಕಾರ್ನರ್ ನೋಟಿಸ್ ಅಂತೆ, ಇನ್ನು ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಅಂತೆ, ಇದೆಲ್ಲ ಆಗ್ತಾ ಇದೆ. ಪ್ರಧಾನಿಗಳಿಗೆ 2 ಬಾರಿ CM ಪತ್ರ ಬರೆದಿದ್ದಾರೆ. ಆಗ ಯಾವಾಗ್ಲೂ ಮಾತನಾಡದೇ ಇದ್ದಂತ ಈತ ಇದ್ದಕ್ಕಿದ್ದ ಹಾಗೇನೆ ದಿಢೀರ್ ಅಂತ ಪ್ರತ್ಯಕ್ಷ ಆಗಿ ಶುಕ್ರವಾರ ಬರ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಇಷ್ಟು ದಿನ ಅದ್ ಎಲ್ಲಿದ್ನೋ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ, ಈಗ ಎಲ್ಲಿದ್ದೀನಿ ಅನ್ನೋದನ್ನು ಕೂಡ ಹೇಳಿಲ್ಲ, ಒಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ಒಬ್ಬ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿದ್ದಂತ ಈತ ಇಷ್ಟು ದಿನ ತಲೆಮರೆಸ್ಕೊಂಡಿದ್ದ. ಸೊ ಇದೀಗ ಎಸ್ಐಟಿ ಈತ ಬರ್ತಿದ್ದ ಹಾಗೆ ಬಂಧಿಸಲಾಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಇದೆ. ಈಗಾಗಲೇ ಕೋರ್ಟ್ ಕೂಡ ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡಿದೆ. ಇನ್ನು ತನಿಖೆಯನ್ನ ಚುರುಕುಪಡಿಸಬೇಕಾಗತ್ತೆ. ಪ್ರಮುಖ ಆರೋಪಿ ಈ ಪ್ರಕರಣ ಮತ್ತು ಇನ್ನೊಂದು ಪ್ರಕರಣ, ಕಿಡ್ನಾಪ್ ಪ್ರಕರಣದಲ್ಲಿ ಈತನ ತಂದೆ ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಈತನನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಬಹಳಷ್ಟು ಇದೆ. ಅದಕ್ಕೆ ಅಂತ ಎಸ್ಐಟಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ.